ಹಳ್ಳಿಯ ಸರ್ವ ಗ್ರಾಮಸ್ಥರಿಂದ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಹಲವು ವರ್ಷಗಳಿಂದ ನಂದಳ್ಳಿ ಕುಮಾರಸ್ವಾಮಿಗೆ ಹೋಗುವ ರಸ್ತೆಯಲ್ಲಿ ನಂದಳ್ಳಿ ಗ್ರಾಮ ದಾಟಿದ ನಂತರ ಎಡಭಾಗದಲ್ಲಿ ವಾಹನಗಳ ಪಾರ್ಕಿಂಗ್ ಯಾರ್ಡ್ ಇರುತ್ತದೆ. ಅಲ್ಲಿಂದ ಲೋಡ್ ಶೆಡ್ಡಿಂಗ್ ಸ್ಲಿಪ್ಗಳನ್ನು ತೆಗೆದುಕೊಂಡು SIOM MML ಮೈನ್ಸ್ಗೆ ಲಾರಿಗಳು ಹೋಗುತ್ತಿರುತ್ತವೆ. ಕಳೆದ 2-3 ದಿನಗಳಿಂದ ಆ ಪ್ಲಾಟ್ ಅನ್ನು ಕ್ಯಾನ್ಸಲ್ ಮಾಡಿ ಜಸ್ಟ್ ಪ್ಲಾಟ್ ಪಕ್ಕದಲ್ಲೇ ಮಾಡುತ್ತಿದ್ದಾರೆ. ಇದರಿಂದ ಪಕ್ಕದಲ್ಲೇ ಇರುವ ಪಾರ್ಕಿಂಗ್ ಯಾರ್ಡ್ ಆದರೆ ನಮ್ಮ ಜೀವಕ್ಕೆ ಅಪಾಯವಿರುತ್ತದೆ. ಅಲ್ಲಿಂದ ಲೋಡಿಂಗ್ ಸ್ಲಿಪ್ ಅನ್ನು ತೆಗೆದುಕೊಂಡು ನಾನು ಮುಂದೆ ನೀನು ಮುಂದೆ ಎಂದು ವಾಹನಗಳು ರಭಸವಾಗಿ ಓಡಾಡುತ್ತವೆ ಮತ್ತು ಟ್ರಾಫಿಕ್ ಜಾಮ್ ಆಗುತ್ತದೆ. ಇದರಿಂದ ಸ್ಥಳೀಯರಿಗೆ ಮತ್ತು ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತದೆ. ಆದ ಕಾರಣ ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ ಯಾರ್ಡ್ ಮಾಡಬಾರದೆಂದು ಸ್ಥಳೀಯರು ಗಂಭೀರವಾಗಿ ಆರೋಪಿಸಿದ್ದಾರೆ. ಎಲ್ಲರೂ ವಿತ್ JSW ಮಾಡುತ್ತೆ ಸರ್. ಅದನ್ನು ನಮ್ಗೆ ಏನು ರೆಸ್ಪಾನ್ಸ್ ಆಗಿಲ್ಲ ಸರ್. ಅದು ಒಂದು ಸ್ವಲ್ಪ ಮಾಡ್ತೀವಿ ಸರ್. ಆಮೇಲೆ ಮಿಷಿನ್ ತರಗಡಿ ಮಾಡ್ತಿದ್ರು ಕಾಲೇಜಿಗೆ ಸರ್ ಇವಾಗ ಅಡ್ಡಾಡೋದೇ ನಮ್ಮ ಕೈಲಿ ಆಗ್ತಾ ಇಲ್ಲ. ಕೈಯಲ್ಲಿ ಜೀವ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಫ್ಲಾಟ್ ಆಗ್ತದೆ ದಿನ 500ರಿಂದ ಆಮೇಲೆ ನಾವು ಭಾಳ ಸಮಸ್ಯೆ ಆಗ್ತದೆ ಸರ್. ಜೀವಗಳು ಕೈಯಾಗಿ ಹಿಡ್ಕೊಂಡು ಸಣ್ಣ ಮಳೆ ಕಾರಣಕ್ಕಂದ್ರೆ ನಾವು ಸೊಂಡ್ರಿಗೆ ಬರುತ್ತೆ ನಾವು. ನನ್ನ ಹೆಸರು ಕೊಟ್ರೇಶ್ ಅಂತ ಹೇಳಿ. ಇವತ್ತು ನಾವು ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಡಕ್ ಬಂದಿದ್ವಿ. ಕಾರಣ ಏನಂದ್ರೆ ನಾವು ಫಸ್ಟ್ ಹರ್ಶಂಕರ MML SIOM ಏನು ಮೈನ್ಸ್ ಐತಲ್ಲ, ಅಲ್ಲಿಂದ ಏನು ಟ್ರಾನ್ಸ್ಪೋರ್ಟಿಂಗ್ ಮೂವ್ಮೆಂಟ್ ನಡೀತದಲ್ಲ, ಆ ಮೂಮೆಂಟು ಏನು ಗಾಡಿ ಪಾರ್ಕಿಂಗ್ ಯಾರ್ಡು ಅಲ್ಲಿ ಮೇಲೆ ಮಾಡಿತ್ತು. ಈಗ ಅಲ್ಲಿ ಆದ್ರೂ ಓಕೆ, ನಮ್ಗೇನು ತೊಂದರೆ ಇದ್ದಿಲ್ಲ. ಈಗ ಏನ್ ಮಾಡ್ಬಿಟ್ರು ಅಂದ್ರೆ ಇಲ್ಲಿ ಮಧ್ಯದಲ್ಲಿ ನಾವು ಬೈರಿಮೂಲಿ ಅಂತ ಕರಿತೀವಿ ಹಳ್ಳಿ ಭಾಷೆಯಲ್ಲಿ, ಅಲ್ಲಿಂದ ಮುಂದೆ ಬಂದ್ಬಿಟ್ಟು ಜಸ್ಟ್ ಪ್ಲಾಟ್ ಪಕ್ಕದಲ್ಲಿ ಒಂದು ಪಾರ್ಕಿಂಗ್ ಯಾರ್ಡ್ ಮಾಡಿದೆ. ಅದೇನಾದ್ರೂ ಆ ಪಾರ್ಕಿಂಗ್ ಯಾರ್ಡ್ ಸ್ಟಾರ್ಟ್ ಆಯ್ತಂದ್ರೆ ನಮ್ಮೂರಿಗೆ ಬಹಳ ತೊಂದರೆ ಆಗ್ತದೆ. ಕಾರಣ ಹೆಂಗಂದ್ರೆ ನಾವು ಪ್ರತಿಯೊಂದಕ್ಕೂ ಸೊಂಡರಿಗೆ ಬರ್ಬೇಕು. ಓದೋ ಮಕ್ಕಳಿಗೆ ಆಗ್ಲಿ, ರೈತರಿಗೆ ಆಗ್ಲಿ, ಪ್ರತಿಯೊಂದು ಕೂಲಿ ಕೆಲಸ ಮಾಡೋದು ವೆಚ್ಚನ ಸೊಂಡರಿಗೆ ಕೂಲಿ ಕೆಲಸ ಜಾಸ್ತಿ ಮಾಡೋದು. ಹಾಗಾಗಿ ಬಹಳ ತೊಂದರೆ ಆಗ್ತೈತಿ. ಅದಕ್ಕೋಸ್ಕರ ನಾವು ತಹಸೀಲ್ದಾರ್ ಬಂದು ಇದನ್ನ ಹೆಂಗಾರ ಮಾಡಿ ಸ್ಥಗಿತ ಮಾಡಿಸ್ಕೊಳ್ಬೇಕಂತೇಳಿ ನಾವು ಅವ್ರ ಹತ್ರ ತಹಸೀಲ್ದಾರ್ ಒಂದು ಮನವಿ ಪತ್ರ ಕೊಟ್ಟಿವಿ. ಇವತ್ತು ಇದನ್ನ ಹೆಂಗಾದ್ರೂ ಮಾಡಿ ನಾವೊಂದು ಇವತ್ತೇನಾದ್ರೂ ಅವರು ನಮಗೆ ಸ್ಪಂದಿಸಿಲ್ಲ ಅಂದ್ರೆ ಮುಂದೆ ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಕೂಡ ಅನ್ಕೊಂಡಿವಿ. ಸದ್ಯದ ಮಟ್ಟಿಗೆ ಒಂದೆಲ್ಲ ನಾವು ಸಿಂಪಲ್ ಆಗಿ ಬಂದು ಒಂದು ಮನವಿ ಪತ್ರ ಸಲ್ಲಿಸಿ ತಹಸೀಲ್ದಾರ್ಗೆ. ಈಗ ಅದು ಎಷ್ಟು ಸರ್ವೆ ನಂಬರ್ ಏನಾದ್ರು ಗೊತ್ತಾಯ್ತಾ ನಿಮ್ಗೆ? ಸರ್ವೆ ನಂಬರ್ ಅಷ್ಟು ಐಡಿಯಾ ಇಲ್ಲ ನಮಗೆ. ಗೊತ್ತಿಲ್ಲ. ಅದೇನು ಸರ್ಕಾರದ ಏನು ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು? ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಹಿಂದೆ ಕಾರ್ತಿಕ್ ಪ್ಲಾಟ್ ಅಂತ ಹೇಳ್ತಿದ್ರು, ಅದು ಸ್ಟಾಕ್ ಕಾರ್ಡ್ ಕಾರ್ತಿಕ್ ಪ್ಲಾಟ್ ಅಂತ ಹೇಳ್ತಿದ್ರು. ಈಗ ಅದು ಮತ್ತೆಲ್ಲ ಪ್ಲಾಟ್ ಎಲ್ಲ ಖಾಲಿಯಾಗಿ ಅವರು ಹೊಲನೇ ಮಾಡ್ತಿದ್ದಾರೆ. ಅದು ಈಗ ಅದು ಬೀಳಿತ್ತು ಸದ್ಯದ ಮಟ್ಟದಲ್ಲಿ. ಈಗ ಅದನ್ನೆಲ್ಲ ಮನೆಯಿಂದ ಕ್ಲೀನ್ ಮಾಡ್ತಿದ್ದಾರೆ. ಅದು ಬಹಳ ತೊಂದರೆ ಆಗ್ತೈತಿ ನಂದೇಳಿಗೆ. ಆಮೇಲೆ ಅಲ್ಲಿ PU ಸೆಂಟರ್ ಕಾಲೇಜ್ ಆಗೈತಿ. ಅದಕ್ಕೆ ಈಗ ಮತ್ತೆ ಹೊಸದಾಗಿ ಪಾಲಿಟೆಕ್ನಿಕಲ್ ಕಾಲೇಜು ಗೌರ್ಮೆಂಟ್ ಇಂದ ಕೂಡ ಆಗೈತಿ. ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ. ಈ ಸಾರ್ವಜನಿಕರಿಗೆ ಬಹಳ ಅಂದ್ರೆ ಬಹಳ ತೊಂದರೆ ಆಗ್ತದೆ ಅಲ್ಲಿ. ಅಲ್ಲಿ ಈ ಮಾಮೂಲಾಗಿ ಅಲ್ಲಿ ಪ್ಲಾಟ್ ಮೇಲೆ ಪ್ಲಾಟ್ ಇದ್ರು ಕೂಡ ಈಗ ಎಷ್ಟೋ ಅನಾಹುತಗಳು ನಡೆದಾವ ಅಲ್ಲಿ. ಇನ್ನು ಇದು ಆಗ್ಬಿಟ್ರೆ ನಾವು ಮುಗಿದೋತಿಲ್ಲ, ಬಹಳ ಕಷ್ಟ ಅನುಭವಿಸ್ಬಿಡ್ತೀವಿ ನಾವು. ಅಂದ್ರೆ ನೀವು ತೊಂದರೆ ಆಗ್ತದೆ ಅಂತ ಹೇಳ್ತಿದ್ರಿ, ಯಾವ ರೀತಿ ನಿಮಗೆ ತೊಂದರೆ ಆಗ್ತದೆ ಅಂತ ಹೇಳ್ತೀರಾ? ನಾವು ಪ್ರತಿಯೊಂದು ಸಾಮಾನ, ನಾವು ಹಳ್ಳಿ ಜನಾಂಗ, ನಾವು 23ನೇ ವಾರ್ಡಿ ಸೇರಿದ್ರು ಕೂಡ ಹಳ್ಳಿ ತರನೇ ಇರೋದು ನಮ್ಮೂರು. ಅಲ್ಲಿ ಹೆಂಗಿದೆ ಅಂದ್ರೆ ನಾವು ಪೂರಾ 7 ಕಿಲೋಮೀಟರ್ ನಾವು ಅದನ್ನ ಪ್ರತಿಯೊಂದು ಏನೇ ಸಾಮಾನು ಬರ್ಬೇಕಂದ್ರೆ ಸೊಂಡರಿಗೆ ಬರ್ಬೇಕು. 2 ವೀಲರ್ ಜರ್ನಿ ನಮ್ದು ಜಾಸ್ತಿ. ನಮಗೆ ಬಸ್ಸಿನ ವ್ಯವಸ್ಥೆ ಹೆಂಗೈತೆ ಅಂದ್ರೆ ಕಾಲೇಜ್ಗೋಸ್ಕರ ವ್ಯವಸ್ಥೆ ಐತಿ. ಪ್ರೈವೇಟ್ ಗಾಡಿಗಳು ಯಾವ ಇಲ್ಲ ನಮ್ಗೆ ಸಮಯ ಸರಿಯಾಗಿ. ಎಮರ್ಜೆನ್ಸಿಗೆ ಟೈಮಿಂಗ್ ಸರಿಯಾಗಿ ನಾವು ಒಂದ್ 2-3 ಬಸ್ ಬಿಟ್ಟಿದ್ದಾರೆ. ಅದು ನಮಗೆ ವ್ಯವಸ್ಥೆ ಸರಿ ಆಗಲ್ಲ ಅದು ಗೌರ್ಮೆಂಟ್ ಬಸ್ಸಿಂದ. ಹಾಗಾಗಿ ನಾವು ಪ್ರತಿಯೊಂದು 2 ವೀಲರ್, ಪ್ರತಿಯೊಂದು ಮನೆಗೂ 2 ವೀಲರ್ ಇಟ್ಕೊಂಡಿವಿ. ನಾವು ಪ್ರೆಗ್ನೆಂಟ್ ಹೆಣ್ಮಕ್ಳು ಕರ್ಕೊಂಡ್ಬರ್ಬೇಕಂದ್ರೆ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ 2 ವೀಲರ್ ಕರ್ಕೊಂಡ್ಬರ್ತೀವಿ. ಹಂಗಾಗಿ ಪ್ರತಿ ಸಲ ಟ್ರಾಫಿಕ್ ಜಾಮ್ ಆಗ್ಬಿಟ್ರೆ ಅಲ್ಲಿಂದ ಇಲ್ಲಿ ಮುಟ್ಟೋದ್ರಾಗೆ 10 ನಿಮಿಷ ಜರ್ನಿ, ಅದು 10-15 ನಿಮಿಷ ಜರ್ನಿ. ಒಂದ್ಸರಿ ಟ್ರಾಫಿಕ್ ಆದ್ರೆ ಅರ್ಧ ಗಂಟೆ 30 ನಿಮಿಷ 40 ನಿಮಿಷ ಹಿಡಿತೈತಿ ಸೊಂಡೂರಿಗೆ ಬರಕ. ಆ ಪರಿಸ್ಥಿತಿಯಲ್ಲಿ ಪೇಷಂಟ್ ಇಂದ ಸಮಸ್ಯೆ ಬಹಳ ತೊಂದರೆ ಆಗ್ತದೆ. ಈಗ ಪ್ಲಾಟ್ ಸ್ಟಾರ್ಟ್ ಆಗಿಲ್ಲ ಅಂತ ಈಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀವಿ. ಈ ಸಮಸ್ಯೆ ಯಾವಾಗ ಉದ್ಭವ ಆಯ್ತು? ಈ ಸಮಸ್ಯೆ ಅಂದ್ರೆ ನಾವು ಈಗ ಹೊಸದಾಗಿ ಪ್ಲಾಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮಗೆ ಪ್ಲಾಟ್ ಆ ಕಡೆ ಆಗಿದ್ರೆ ಏನು ತೊಂದರೆ ಆಗ್ತಿಲ್ಲ, ಆ ಕಡೆ ಜಾಮ್ ಆಗ್ತಿತ್ತು, ಊರ ಕಡೆ ಏನೋ ಮಾಡ್ಕೊಂತ ಕ್ಲಿಯರ್ ಆಗ್ತಿತ್ತು ಅಲ್ಲಿ. ಈಗ ಇಲ್ಲಿ ಆಗ್ಬಿಟ್ರೆ ಊರಿನ ಆ ಕಡೆ ಆದ್ರೆ ನಮಗೆ ಸೊಂಡೂರಿಗೆ ಬರೋದು, ನಾವು ಈ ಕಡೆ ಅಲ್ಲ, ಆ ಕಡೆಗೇನು ನಮ್ಗೆ ಸಮಸ್ಯೆ ಬರಲ್ಲ. ಈ ನಾವು ಹೋಗೋ ದಾರಿ ಒಳಗೆ ಸಮಸ್ಯೆ ಆಗ್ತದಲ್ಲ. ಡೈಲಿ 200-300 ಗಾಡಿ ಬಿಡ್ತಿರ್ತಾರೆ. ಒಂದು ದಿನಕ್ಕೆ 200-300 ಗಾಡಿಗಳು. ಆಮೇಲೆ BKG ಹೋದವು, ಎಸ್ಕೋ ಹೋದವು, ಎಲ್ಲ ಅಲ್ಲಿ ಪ್ಲಾಂಟ್ ಎಲ್ಲ ಅಲ್ಲಿ ಊರ ಹತ್ರನೇ ಮಾಡಿದ್ದಾರೆ. ಹಾಗಾಗಿ ನಮಗೆ ಬಹಳ ತೊಂದರೆ ಆಗ್ತದೆ. ಚೆನ್ನಪ್ಪ ಅಂತೇಳಿ ನಂದೇಳಿ. ಈ ಸಮಸ್ಯೆ ಏನಂತಂದ್ರೆ
ಅಲ್ಲಿ ಇರ್ತಕ್ಕಂಥ ನಮಗೆ ಊರಿಗೆ ಬಹಳ ತೊಂದರೆ ಆಗ್ಬಿಡಿದೆ. ಈಗಿರ್ತಕ್ಕಂಥ ತೊಂದರೆನೇ ಬಹಳ ಇದೆ. ಇನ್ನು ಆ ಪ್ಲಾಟ್ ಮಾಡೋದ್ರಿಂದ ಇನ್ನು ಅತಿ ಹೆಚ್ಚು ತೊಂದರೆ ಆಗುತ್ತೆ ನಮ್ಮೂರಿಗೆ. ಯಾವ ಪ್ಲಾಟ್ ಯಾವ ಕಂಪನಿದವರು? ಎಂ ಕಂಪನಿ ಏನೈತಿ SIOM ಅವರು ಮೇಲೆ ಈಗ ಏನು ಕಡಪ ಇನ್ವಲ ಅಂತ ಐತೆ ಅಲ್ಲಿ ಅದ್ರಾಗ ಪ್ಲಾಟ್ ಮಾಡಿದ್ದಾರೆ. ಈಗ ಆ ಪ್ಲಾಟ್ ಬಿಟ್ಟು ಮತ್ತೆ ಇಲ್ಲಿ ಇದು BMM ಪ್ಲಾಟ್ ಅಂತ ಐತೆ, ಕಾರ್ತಿಕ್ ಪ್ಲಾಟ್ ಅಂತೇಳಿ ಇದು ಮಾಡಕತ್ತಾರೆ, ಜಸ್ಟ್ ಪ್ಲಾಟ್ ಬಗ್ಲ ಅದನ್ನ ಮಾಡ್ಬೇಕಂತೇಳಿ ಈಗ MML ಮಾಡ್ತಾ ಇದಾರೆ. ಅದು ಮಾಡೋದ್ರಿಂದ BKG ಇಂದ ಒಂದು 500 ಗಾಡಿ ಬರ್ತಾವ, SKM ಇಂದ ಒಂದು 200-300 ಗಾಡಿ ಬರ್ತಾವ, KVH ಇಂದ ಇನ್ನು ಒಂದು 300-400 ಗಾಡಿ ಬರ್ತಾವ, ಮತ್ತೆ MML ಇಂದ ಒಂದು 500-1000 ಗಾಡಿ ಬರ್ತಾವ ಮೇಲೆ. ಮತ್ತೆ C ಬ್ಲಾಕ್ ಅಲ್ಲಿಂದ ಎಲ್ಲ ಗಾಡಿಗಳು ಹಿಂಗೆ ಈ ಕಡೆಗೆ ಬರ್ತಾವ. ಬರೋದ್ರಿಂದ ನಮ್ ನಂದಳಿಗೆ ಬಹಳ ತೊಂದರೆ ಆಗುತ್ತೆ. ಎಷ್ಟೋ ಗರ್ಭಪಾತಗಳು ಕೂಡ ಆಗಿಬಿಟ್ಟಾವ, ಸಾಕಷ್ಟು ಗರ್ಭಪಾತಗಳು ಜಾಮಲ್ಲಿ ಆಗ್ಬಿಟ್ಟಾವ. ಇನ್ನು ಮುಂದೆ ಜೀವಗಳು ಹೋಗ್ಬಾರ್ದು ಅಂತೇಳಿ ನಾವು ಈ ಕ್ರಮ ತಗೊಳಕತ್ತೀವಿ. ತಹಸೀಲ್ದಾರ್ ಸರ್ ಆಯ್ತು ಕ್ರಮ ತಗೊಂತೀವಿ ಅಂತ ಹೇಳಿದಾರೆ. ಈಗ ಅವರಿಗೆ ಅಲ್ಲಿ ಪ್ಲಾಟ್ ಮಾಡ್ಬೇಡ್ರಿ, ನಾವು ಅಲ್ಲಿ ಹೇಳಿ ಅವ್ರಿಗೆ ಲೆಟರ್ ಕಳಿಸ್ತೀವಿ ಅಂತ ಹೇಳಿದಾರೆ ಈಗ ತಹಸೀಲ್ದಾರ್ ಸರ್. ಇಷ್ಟು ಈಗ ಟೈಮ್ ಏನು ಹೇಳಿಲ್ಲ ಅವರು, ಆಯ್ತು ಮಾತಾಡಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ. ಅದ್ರ ಬೇರೆ ಈಗ ಡಿಪ್ಲೊಮಾ ಕಾಲೇಜ್ ಕೂಡ ಆಗಿದೆ ಈಗ ನಮ್ ನಂದೇಳಿಯಲ್ಲಿ. ಈಗ ಸಾಕಷ್ಟು ಜನ ಒಂದು 300 ಜನ ಅಡ್ಮಿಷನ್ ಮಾಡಿಸಿದ್ರ ಅಲ್ಲಿ ಆಲ್ರೆಡಿ. ಹಂಗ ಈಗ ತಹಶೀಲ್ದಾರ್ ಇಷ್ಟು ದಿನ ಅಂತ ಟೈಮ್ ಏನ್ ಹೇಳಿಲ್ಲ ಅವ್ರನ್ನ ಕರೆದು ಅವ್ರಿಗೆ ಒಂದು ಲೆಟರ್ ಕಳಿಸಿ ನಾವು ಸ್ಟಾಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದಾರೆ ಅವರು. ಹಂಗ ಹೇಳಿ ನಂದೇಳಿ ನಂದು. ನಾವು ಈಗ ತಹಸೀಲ್ದಾರ್ ಸಾರಿಗೆ ಮೆಮೊರಂಡಮ್ ಕೊಟ್ಟಿರೋ ಕಾರಣ ಏನಂದ್ರೆ, ಈ ಹರ್ಶಂಕರ್ ಮೈನ್ಸ್ SIOM ಮೈನ್ಸ್ನಿಂದ ಈಗ ಹೊಸ ಪ್ಲಾಟ್ ಮಾಡಕ್ಕೆ ಈ ನಿರ್ಧಾರ ಮಾಡಿದೆ MML ಮೈನ್ಸ್ ಅವರು. ಅದು ಬಂದ್ಬಿಟ್ಟು ಲಕ್ಷ್ಮೀಪುರ ವಿತ್ ನಂದೇಳಿ ಸೆಂಟ್ರಿಗೆ ಜಸ್ಟ್ ಪ್ಲಾಟ್ ಹತ್ರ ಇದೆ. ಅದು ಓಲ್ಡ್ BMM ಪ್ಲಾಟ್ ಅಂತ ಇತ್ತು. ಈಗ ನಂದೇಳಿಯಿಂದ ಆಚೆ ಇರೋ ಪ್ಲಾಟ್ಗೆ ನಾವು ತಡ್ಕಂತ ಇಲ್ಲ, ಟ್ರಾಫಿಕ್ ಗಾಡಿ ಬರ್ತಾ ಇರೋದಕ್ಕೆ. ಇಲ್ಲೇನಾದ್ರೂ ಪಾರ್ಕಿಂಗ್ ಏರಿಯಾ ಮಾಡಿದ್ರೆ 500-600 ಗಾಡಿ ಪಾರ್ಕಿಂಗ್ ಆಗ್ಬೇಕು. ಪಾರ್ಕಿಂಗ್ ಒಳಗೆ ಬಿಟ್ಟು ರೋಡ್ ನಲ್ಲಿ ಗಾಡಿ ನಿಂದಿರ್ತವೆ. ಆಮೇಲೆ ನಾವು ಅಡ್ಡಾಡೋದು ತೊಂದರೆ ಆಗುತ್ತೆ, ಎತ್ತು ಬಂಡಿ ಹೋಗೋಕು ಸಮಸ್ಯೆ ಐತೆ. ಆದ ಕಾರಣ ಈ ಪ್ಲಾಟ್ ರದ್ದುಪಡಿಸ್ಬೇಕಂತೇಳಿ ತಹಸೀಲ್ದಾರ್ ಸಾರಿ ನಾವು ಮೇಡಮ್ ಕೊಟ್ಟಿದ್ವಿ. ನಮಸ್ತೆ. ಇವತ್ತು ತಮ್ಮ ಹತ್ರ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿವಿ ಸರ್. ಕಾರಣ ಏನಪ್ಪ ಅಂತಂತಂದ್ರೆ ಸರ್, ಈಗ ಈ ಹಿಂದೆ ನಿಮ್ದು ಹಳೆ ಪ್ಲಾಟು ನಂದೇಳಿ ವಿಲೇಜ್ ಮುಂದಿದೆ ಸರ್. ಈಗ ಹೊಸ ಪ್ಲಾಟ್ ನೀವು ನಂದೇಳಿ ಈ ಕಡೆ ಜಸ್ಟ್ ಪ್ಲಾಟ್ ಪಕ್ಕಕ್ಕೆ ಮಾಡ್ಬೇಕಂತೇಳಿ ನೀವು ಡಿಸೈಡ್ ಮಾಡಿದ್ರಿ ಸರ್. ಆಲ್ರೆಡಿ ವರ್ಕಿಂಗ್ ಮಾಡ್ತಾ ಇದ್ರಿ. ಅಲ್ಲೇ ಆಗೋದ್ರಿಂದ ನಮ್ಮ ಸಮಸ್ಯೆ ಭಾಳ ಉದ್ಭವ ಆಗ್ತಿದೆ ಸರ್. ಅಲ್ಲಿ 2 ವೀಲರ್ ಆಗಿರ್ಬೋದು, ಆಮೇಲೆ ಸ್ಟೂಡೆಂಟ್ಗಳಾಗಿರ್ಬೋದು, ಆಮೇಲೆ ಕಾಲೇಜ್ಗಳಿಗಾಗಿರ್ಬೋದು, ಒಂದು ರೈತರಿಗಾಗಿರ್ಬೋದು, ಭಾಳಷ್ಟು ಸಮಸ್ಯೆ ಉದ್ಭವ ಆಗ್ತದೆ ಸರ್. ಆ ಕಾರಣ ಪ್ರತಿಯೊಂದೂ ಶ್ರೀ ಆರ್ಯದೇವ ಕುಮಾರಸ್ವಾಮಿ ಪುರಾತನ ದೇವಾಲಯ ಐತೆ ಸರ್, ಅದಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಡಾಡ್ತಾರೆ ಸರ್. ಅದರಿಂದ ಆಗೋ ತೊಂದರೆಗಳು ತಪ್ಪಿಸ್ಬೇಕಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಪ್ಲಾಟನ್ನು ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಸರ್. ಇದನ್ನು ಸ್ಥಗಿತಗೊಳಿಸಿ ಈಗ ಏನು ಹಿಂದೆ ಏನಾಗ್ತಿದೆ ಸರ್ ಅದೇ ಪ್ಲಾಟ್ ನೀವು ಮುಂದುವರಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂದ್ರೆ ತಮ್ಮ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ.